ಸೇವೆಯಲ್ಲಿ ಸಾರ್ಥಕತೆ. ಡಾಕ್ಟರ್ ಮೇಜರ್ ಭರತಕುಮಾರ್ ರಾಠೋಡ, ಕಂದಗಲ್ಲ ತಾಲೂಕಾ ಇಲಕಲ್ಲ. ನಾವು ವೈದ್ಯರು ರೋಗಿಗಳು ನಮ್ಮನ್ನು ದೇವರೆಂದು ಕಾಣುತ್ತಾರೆ. ಅವರಿಗೆ ಸರಿಯಾಗಿ ಸ್ಪಂದಿಸಿ ಅನಾರೋಗ್ಯದಿಂದ ಬಳಲುತ್ತಿರುವ ನೋವನ್ನು ಗುಣಪಡಿಸಿ ಅವರಿಗೆ ಸುಖ ನೆಮ್ಮದಿ ಜೀವನ ಕಲ್ಪಿಸುವ ಜೊತೆಗೆ ಅವರೊಡನೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡಾಗ ನಮ್ಮ ವೈದ್ಯ ವೃತ್ತಿಗೆ ಜೊತೆಗೆ ನಮಗೂ ಕೂಡ ಆತ್ಮತೃಪ್ತಿ ದೊರೆತು ಸೇವೆಯಲ್ಲಿ ಸಾರ್ಥಕತೆ ಹೊಂದಬಹುದು ಎಂದು ಕಂದಗಲ್ಲ ಪ್ರಾಥಮಿಕ ಕೇಂದ್ರದ ವೈದ್ಯರಾದ ಡಾಕ್ಟರ್ ಮೇಜರ್ ಭರತಕುಮಾರ್ ರಾಠೋಡ್ ಹೇಳಿದರು. 3 ವರ್ಷಗಳ ಕಾಲ ಕಂದಗಲ್ಲದಲ್ಲಿ ಸೇವೆ ಸಲ್ಲಿಸಿ ಈಗ ಉನ್ನತ ವ್ಯಾಸಂಗಕ್ಕಾಗಿ ತೇರುಳುತ್ತಿರುವ ಇವರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಡಾಕ್ಟರ್ ರಾಠೋಡ್ ರವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಸಮಾರಂಭದ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಯುವ ಮುಖಂಡ ರಮೇಶ ದಾಸರವರು, ಡಾ ಭರತಕುಮಾರರವರು ಸಾಮಾಜಿಕ ಕಳಕಳಿಯುಳ್ಳವರು. ಆಸ್ಪತ್ರೆ ಕಟ್ಟಡ ಹಳೆಯದಿದ್ದರೂ ತಮ್ಮ ಸ್ವಂತ ಮನೆಯ ಕಟ್ಟಡ ಎಂದು ಭಾವಿಸಿ ಅಭಿವೃದ್ಧಿ ಪಡಿಸಿ ನೋಡುಗರ ಕಣ್ಮನ ಸೆಳೆಯುವಂತೆ ಮಾಡಿದವರು. ಇವರು ವರ್ಗಾವಣೆಗೊಂಡು ಬೇರೆ ಕಡೆ ಸೇವೆ ಸಲ್ಲಿಸಲು ತೆರಳುತ್ತಿದ್ದರೆ ನಾವು ಬಿಡುತ್ತಿರಲಿಲ್ಲ. ಇವರು ಉನ್ನತ ವ್ಯಾಸಂಗಕ್ಕಾಗಿ ಹೋಗುವುದರಿಂದ ಅನಿವಾರ್ಯವಾಗಿ ಬೀಳ್ಕೊಡಬೇಕಾಗಿರುವುದರಿಂದ ಒಲ್ಲದ ಮನಸ್ಸಿನಿಂದ ಕಳಿಸಬೇಕಾಗಿದೆ ಎಂದರು. ನೂತನ ವೈದ್ಯಾಧಿಕಾರಿ ಪ್ರಿಯದರ್ಶಿನಿ ರವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಿಬಿ ಭದ್ರಣ್ಣನವರ, ಜ್ಞಾನಪ್ಪ ಭಜಂತ್ರಿ, ಬಿಎಚ್ ಮುಜಾವರ, ನಾಗರಾಜ್ ಹಳ್ಳೂರ ಆಗಮಿಸಿದ್ದರು. ಕುಸುಮ ಆಟಗಾಳಿ, ಶೋಭಾ ಗುರುಮಠ, ಪಾರ್ವತಿ ಬಡಗೌಡ್ರ, ಶೈನಾಜ್ ನದಾಫ್, ಕವಿತಾ ಮೇಟಿ, ಬೋರಮ್ಮ ಹೊಗಾರ, ಸುರೇಖಾ ಶಿವಶರಣ, ಶ್ವೇತಾ ಬರ್ಲಿ, ಶಂಶದ ಹೊನ್ನಾಳಿ ಅನಿಸಿಕೆ ವ್ಯಕ್ತಪಡಿಸಿದರು. ಪ್ರಧಾನಿ ಬೀರಗೊಂಡ ಸ್ವಾಗತಿಸಿದರು. ಪ್ರಹ್ಲಾದ ಇದ್ದಲಗಿ ನಿರೂಪಿಸಿದರು. ಲತಾ ವಾಲಿಶೆಟ್ಟರ್ ಪ್ರಾರ್ಥನೆ ಗೀತೆ ಹಾಡಿದರು. ಜಗನ್ನಾಥ ವಂದಿಸಿದರು. ವರದಿ ವೀರೇಶ್ ಶಿಂಪಿ, ಕಂದಗಲ್ಲ. ಆ ಥರ ಇತ್ತಂದ್ರೆ ಏನೆಲ್ಲ ಒಂದು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಆಮೇಲೆ ಅವ್ರು ನಿಹಾರಿಕಾ ಫೌಂಡೇಶನ್ ಅಂತ ಸಂತೋಷ್ ಸರ್ದು ಒಂದು ಫೌಂಡೇಶನ್ ಐತಿ. ಅದ್ರೊಳಗೂ ಕೂಡ ಅವರು ಹಲವಾರು ಅಂದರೆ ಏನೋ ಬೇಸಿಗೆಗಾಲ ಬಂತಿಲ್ಲ, ಎಲ್ಲರೂ ನೀರಿಂದಿಡೋದು ಇಂಥ ಒಟ್ಟು ಏನಾರು ಒಂದು ಅವ್ರದ್ದು ಆ್ಯಕ್ಟಿವಿಟಿ ನಡೀತಾನೆ ಇರ್ತೈತಿ. ಆ ಟೈಪ್ ಮನಸ್ತಾಪ ಅಂತ ಇರುವಂಥ ಇದು ಮನಸ್ಸಿನ ಇಚ್ಛೆ ಇರುವಂಥ ವ್ಯಕ್ತಿ ಅವ್ರದ್ದು ಒಂದು ಏನಿತ್ತಪ್ಪ ಅಂದರೆ ನಮ್ಮದು ಭಾಳ ಇದರಲ್ಲಿಂತ ನಮ್ಗೆ ಏನಿತ್ತು PHC ಸ್ಟಾಫ್ ಕ್ವಾರ್ಟರ್ಸದ ಪ್ರಾಬ್ಲಮ್ ಭಾಳ ದಿನದಲ್ಲಿರ್ತೈತೆ. ಅದನ್ನು ಯಾಕಂದರೆ ಯೂಸ್ ಮಾಡ್ತಾ ಇದ್ದಿದ್ದಿಲ್ಲ. ಆಮೇಲೆ ಅದೇ ರೀತಿಯಾಗಿ ಅವೆಲ್ಲ ಹಾಳಾಗ್ಬಿಟ್ಟಾವೆ. ಆಮೇಲೆ ಅಲ್ಲೇ ಎಲ್ಲ ಥರ ಎಲ್ಲ ಆ್ಯಕ್ಟಿವಿಟೀಸ್ ನಡೆಯಕ್ಕೆ ಹತ್ಬಿಟ್ಟಾವೆ. ಅದು ಒಂದರ ಬಗ್ಗೆ ಸರ್ ಈ ಥರ ಹಿಂಗೆ ಬರೆಯೋಣ ಸರ್ ಈ ಸಲ ಏನಂತ ಬರೆಯೋಣ ಅಂತೇಳಿ ನಾನು ಅವ್ರು ಡಿಸ್ಕಷನ್ ಮಾಡಿ ಒಂದು ಆರ್ಟಿಕಲ್ ಮಾಡಿದ್ದೆವು. ಆ ಆರ್ಟಿಕಲ್ ಅವ್ರು ಮಾಡಿದ್ದನ್ನು ನಮಗೆ ಭಾಳ ಹೆಲ್ಪ್ ಆದದ್ದು. ಅದನ್ನು ಒಂದು ಕಟ್ಔಟ್ ಮಾಡ್ಕೊಂಡು ಒಂದು ಲೆಟರ್ ನಾವು ಬೆಂಗಳೂರು ಮತ್ತು ಬಿಜಾಪುರ ಅಂದರೆ ನಮ್ಮ ಆರೋಗ್ಯ ಇಲಾಖೆದ ಬಿಜಾಪುರದಾಗ ಇಂಜಿನಿಯರಿಂಗ್ ವಿಂಗ್ ಇರ್ತೈತಿ. ಅಲ್ಲಿಂದ ನಮಗೆಲ್ಲ ಬಾಗಲಕೋಟೆ ಇವೆಲ್ಲ ಇದು ಆಗ್ತೈತೆ. ಅವಾಗ ಅದನ್ನು ನಾವು ಯಾವಾಗ 23ದಾಗ ಬರ್ದಿವನ 2023ದಾಗ ಬರ್ದಿದ್ದೀವಿ. ಇಂಜಿನಿಯರು ಬಂದರು. ಆಮೇಲೆ ಇಂಜಿನಿಯರ್ ಕಡೆಲಿಂತ PWD ಕಡೆಲಿಂತ ಅದಕ್ಕೆ ಉಪಯೋಗಿಸಲು ಯೋಗ್ಯವಿಲ್ಲ ಅಂತ ದೃಢೀಕರಣ ಪ್ರಮಾಣ ಪತ್ರ ತೊಗೊಂಡಿವಿ. ಅದನ್ನು ಅಷ್ಟು ತೊಗೊಂಡು ಇನ್ನೂ ಒಂದು ಲೆಟರ್ ಹಾಕಿದ್ದೀವಿ. ಇದು ಫುಲ್ ಡಿಮಾಲಿಷನ್ ಆಗಬೇಕು, ಹೊಸ ಬಿಲ್ಡಿಂಗ್ ಆಗ್ಬೇಕಂತೇಳಿ. ಅದೇ ರೀತಿ ಇವ್ರದ್ದೊಂದು ಮತ್ತು ನಂದವಾಡಿಗೆ ಅವ್ರದ್ದು ಏನಿತ್ತು ಇದನ್ನು ಒಟ್ಟು ಇಂಪ್ರೂವೈಸ್ ಆಗಿ CHC ಮಾಡ್ಬೇಕಂತೇಳಿ, ಅಪ್ಗ್ರೇಡೇಷನ್ ಆಗ್ಬೇಕಂತ. ಯಾಕಂದ್ರೆ ಪಾಪ್ಯುಲೇಷನ್ ಭಾಳ ಐತಂತೇಳಿ ಆ ಟೈಮ್ದಾಗ ತುಂಗಿ ಸರ್ ಅಂತಿದ್ರು, ಪ್ರಶಾಂತ್ ತುಂಗಿ ಅಂತ TH. ಅವ್ರ ಟೈಮ್ದಾಗ ನಾವು ಸ್ವಲ್ಪ ಕರಡಿದು, ಹಿರೇಶಿವನಗುತ್ತಿ, ನಮ್ಮ ಕಂದಗಲ್ಲು ಇವೆಲ್ಲ ಏರಿಯಾ ಮಾಡ್ಕೊಂಡು ಇದನ್ನು ಅಪ್ಗ್ರೇಡೇಷನಿಗೂ ಪ್ರಪೋಸಲ್ ಹಾಕೈತಿ. ಅದೇ ರೀತಿಯಾಗಿ ಒಂದು ಏನು ನಿಮಗೆ ಹೇಳಕ್ಕೆ ಇಚ್ಛೆಪಡ್ತೀನಿ ಅಂದ್ರೆ 7/5ನೇ ತಾರೀಕು 7/5/2026 ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರು ಆಲ್ರೆಡಿ ಈ ಲೆಟರ್ದಾಗ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕಂದಗಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸಿಬ್ಬಂದಿ ವಸತಿ ಗೃಹಗಳ ನಿರ್ಮಾಣ ಕಾಮಗಾರಿ ಹೊಸದಾಗಿನ ಈ PHC ಸೆಕ್ಷನ್ ಆಗೈತಿ. ಆಲ್ರೆಡಿ ಇನ್ನೊಂದು ವರ್ಷದೊಳಗೆ ಇದ್ರದ್ದೆಲ್ಲ ಬ್ಲೂ ಪ್ರಿಂಟ್ ಬರ್ತೈತಿ. ಇದು ಪೂರಾ ಏರಿಯಾ ಹೊಸ ಕಮದಗಿದಾಗ ನೀವು ಬಿಲ್ಡಿಂಗ್ ನೋಡಿರ್ಬೇಕು. ಸೇಮ್ ಮಾಡೆಲ್ದಾಗ ಇದು ಹೊಸ PHC ಕಟ್ಟಡನೂ ಆಗುತ್ತೆ. ಅದೇ ರೀತಿಯಾಗಿ 3 ಮಂದಿ ಸ್ಟಾಫ್ ಕ್ವಾರ್ಟರ್ಸ್ ಏನೈತಿ ಅದು ಆಗುತ್ತೆ. ಆಲ್ರೆಡಿ ಲೆಟರ್ ಮುಂದೆ ಹೆಲ್ತ್ ಮಿನಿಸ್ಟ್ರಿಗೆ ಹೋಗೈತಿ, ಆಗುವಂಥ ವ್ಯವಸ್ಥೆದೋಗೈತಿ. ಆಲ್ರೆಡಿ ಬ್ಲೂ ಪ್ರಿಂಟು ಮತ್ತು ಮೊನ್ನೆ ನಮ್ಮ ಆರೋಗ್ಯ ಇಲಾಖೆ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ತಾರೆ ಜಿಲ್ಲಾಕ್ಕೊಬ್ರು, ಅವ್ರು ಬಂದು ಆಲ್ರೆಡಿ ನಮ್ಮ ಎಲ್ಲ ನೋಡ್ಕೊಂಡು ಹೋಗ್ಯಾರ. 100% ಇದು ಮುಂದಿನ ದಿನಮಾನದಲ್ಲಿ ಇದು ಪೂರಾ ಹೊಸದಾಗಿನೇ ಆಗುತ್ತೆ. ಕ್ವಾರ್ಟರ್ಸ್ ಕೂಡ ಹೊಸದಾಗಿ ಆಗುತ್ತೆ ವಿತ್ ಬೌಂಡ್ರಿ ಲೈನ್. ಆಮೇಲೆ ಇದು ಪೂರಾ ಈ ಏರಿಯಾ ಏನೈತಲ್ಲ ಇದು ಒಂದು ಒಳ್ಳೆ ಉತ್ತಮವಾದ ಮುಂದಿನ ಬಿಲ್ಡಿಂಗ್ ಆಯಿತು. ಇದನ್ನು ಡಿಮಾಲಿಷನ್ಗೆ ಬರ್ತೈತದ. ಹೊಸ ಬಿಲ್ಡಿಂಗ್ 100%